ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ನಗರದ ಪುರಾತನ ದೇವಸ್ಥಾನದ ಗ್ರಿಲ್ ಕಟ್ ಮಾಡಿ ಕಾಣಿಕೆ ಹುಂಡಿಯನ್ನ ಕದ್ದಿದ್ದಾರೆ. 3 ವರ್ಷದಿಂದ ಕಾಣಿಕೆ ಹಣವನ್ನ ಎಣಿಕೆ ಮಾಡಿರಲಿಲ್ಲ. ಇದನ್ನ ತಿಳಿದ ವ್ಯಕ್ತಿಯೇ ಹುಂಡಿ ಕದ್ದಿದ್ದಾನಾ ಎಂಬ ಪ್ರಶ್ನೆ ಮೂಡಿದೆ. ಹುಂಡಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇತ್ತು ಅಂತ ಕೂಡ ಹೇಳಲಾಗಿದೆ. ದೇವಾಲಯಕ್ಕೆ ಅರ್ಚಕರು ಬಂದಾಗ ಹುಂಡಿ ಬೀಗ ಒಡೆದಿರೋದು ಕಂಡುಬಂದಿದೆ. ನಂತರ ಗೋಡೆಯ ಗ್ರಿಲ್ ಕಟ್ ಮಾಡಿದ್ದು ಗಮನಕ್ಕೆ ಬಂದಿದೆ. ತಕ್ಷಣ ದೇವಾಲಯದ ಆಡಳಿತ ಮಂಡಳಿಗೆ ವಿಷಯ ತಿಳಿಸಿದ್ದು ಹಳೇನಗರ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಜನನಿಬಿಡ ರಸ್ತೆಯಾದರೂ ಕಳ್ಳರು ತಮ್ಮ ಕೈ ಚಳಕ ತೋರಿರೋದು ಅಚ್ಚರಿ ಮೂಡಿಸಿದೆ. ಮಲೆನಾಡು ಸೇರಿದಂತೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಸುರಿತಾ ಇರೋ ಮಳೆ ಪರಿಣಾಮ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನಿಗದಿಗಿಂತ ಮೊದಲೇ ಜಲಾಶಯ ತುಂಬುವ ಮುನ್ಸೂಚನೆ ಸಿಕ್ಕಿದೆ. ಮುಂಗಾರು ಆರಂಭಕ್ಕೂ ಮುನ್ನವೇ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಈಗಾಗಲೇ 23 TMC ನೀರು ಜಲಾಶಯದಲ್ಲಿ ಸಂಗ್ರಹವಾಗಿದೆ. ನಿತ್ಯ 7,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹಡಗಲಿ ತಾಲೂಕಿನ ಮದಲಗಟ್ಟೆ ಆಂಜನೇಯ ದೇಗುಲದ ಬಳಿ ನದಿಯ ಮೂಲಕ ಒಳಹರಿವು ಪ್ರಾರಂಭ ಆಗಿದ್ದು ನಿತ್ಯ ನೀರಿನ ಪ್ರಮಾಣ ಹೆಚ್ಚುತ್ತಾ ಇದೆ. ಬೆಂಗಳೂರಿನ ಕುಂದಲಹಳ್ಳಿ ಸಿಗ್ನಲ್ ಸಮೀಪ ಪಾನಮತ್ತ ಆಟೋ ಚಾಲಕ ನಡು ರಸ್ತೆಯಲ್ಲಿ ಯುವತಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾನೆ. ಬಳಿಕ ಬೇರೆ ಆಟೋದಲ್ಲಿ ಯುವತಿ ಮನೆಗೆ ರೀಚ್ ಆಗಿದ್ದಾಳೆ. ಆಟೋ ಚಾಲಕನ ವಿರುದ್ಧ ಯುವತಿ ರ್ಯಾಪಿಡೋಗೆ ದೂರು ದಾಖಲಿಸಿದ್ದಾಳೆ. ಸದ್ಯ ಆಟೋ ಚಾಲಕನ ವಿರುದ್ಧ ರ್ಯಾಪಿಡೋ ಕ್ರಮ ತೆಗೆದುಕೊಂಡಿದೆ. ನಿಲ್ಲಿಸಿದ್ದ ಕಾರಿನಲ್ಲಿದ್ದ 6,30,000 ಹಣವನ್ನು ಖತರ್ನಾಕ್ ಕಳ್ಳರು ಎಸ್ಕೇಪ್ ಮಾಡಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಸುಭಾಷ್ ನಗರದಲ್ಲಿ ಈ ಕೃತ್ಯ ನಡೆದಿದೆ. 9 ವರ್ಷಗಳಿಂದ APMCಯಲ್ಲಿ ಕೊಬ್ಬರಿ ಅಂಗಡಿ ಇಟ್ಕೊಂಡಿರುವ ಸುರೇಶ್ ಎಂಬಾತ ಅರಸೀಕೆರೆಯ ಫೆಡರಲ್ ಬ್ಯಾಂಕ್ನಿಂದ 6 ಲಕ್ಷ ನಗದು ಹಣ ಡ್ರಾ ಮಾಡಿ ಬಂದಿದ್ದ. ಇದರ ಜೊತೆಗೆ ತಮ್ಮ ಬಳಿ ಇದ್ದಂತಹ 30,000 ಸೇರಿಸಿ ಒಟ್ಟು 6,30,000 ರೂಪಾಯಿ ಹಣವನ್ನು ಕಾರ್ನಲ್ಲಿಟ್ಟಿದ್ದಾನೆ. APMCಯಲ್ಲಿರುವ ತಮ್ಮ ಅಂಗಡಿ ಮುಂಭಾಗ ಹಣದ ಸಮೇತ ಕಾರು ನಿಲ್ಲಿಸಿದ್ದಾನೆ. ಕಾರು ಲಾಕ್ ಮಾಡದೆ ಅಂಗಡಿಯ ಒಳಗೆ ಸುರೇಶ್ ಹೋಗಿದ್ದಾನೆ. ವಾಪಸ್ ಬಂದು ನೋಡಿದಾಗ ಹಣ ಕಳುವಾಗಿತ್ತು. CCTV ಪರಿಶೀಲನೆ ಮಾಡಿದಾಗ ಹಣ ಕಳುವು ಮಾಡಿರೋದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಉತ್ತರ ಭಾರತದಿಂದ ದಿನನಿತ್ಯ ಬೆಂಗಳೂರಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ನೈಋತ್ಯ ರೈಲ್ವೆ ಪೊಲೀಸರು ಆಪರೇಷನ್ ನಾರ್ಕೋಸ್ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಾವಣಗೆರೆ, ಅರಸೀಕೆರೆ, ಮೈಸೂರು ರೈಲ್ವೆ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆದು ಟಾಟಾನಗರ ಯಶವಂತಪುರ ರೈಲಿನಲ್ಲಿ ಲಕ್ಷಾಂತರ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ. ದಾವಣಗೆರೆ ಕಡೂರು ಮಾರ್ಗ ಮಧ್ಯೆ ತಪಾಸಣೆಯ ವೇಳೆ ಅನುಮಾನಾಸ್ಪದ ಬ್ಯಾಗ್ ಪತ್ತೆಯಾಗಿತ್ತು. ರೈಲಿನಲ್ಲಿ ಪತ್ತೆಯಾದ ಬ್ಯಾಗ್ನಲ್ಲಿ ಮಾದಕ ವಸ್ತು ಇರೋದು ತಿಳಿದು ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ರೈಲ್ವೆ ನಿಲ್ದಾಣದಲ್ಲಿ ಮಾದಕ ವಸ್ತುವಿನ ಬ್ಯಾಗನ್ನು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.